ರಾಧೆ ರಾಧೆ ನಮಸ್ತೆ ಆತ್ಮೀಯರೆಲ್ಲರಿಗೂ ಶ್ರೀರಾಧೆ ಚಾನಲ್ಗೆ ಸ್ವಾಗತ. ಜಗಳ ಆಡಿದರೆ ವ್ಯೂಸ್ ಜಾಸ್ತಿ ಆಗುತ್ತಂತೆ, ಹೌದಾ? ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ, ಅದೇ ಎಕ್ಸಾಂಪಲ್ ಅನಿಸುತ್ತೆ. ಹೌದು ಅಂತ ಉತ್ತರ ಬೇಕಾದವರಿಗೆ. ಹರೇ ಕೃಷ್ಣ. ಅದಕ್ಕೂ ಮುಂಚೆನೇ 4-5 ಪೋಸ್ಟ್ಗಳು ಯಾರೂ ನೋಡಲಿಲ್ಲ. ಒಂದು ಸಲ ಇಣುಕಿ ಕೂಡ ಎಷ್ಟು ಒಳ್ಳೆಯ ವಿಡಿಯೋ ನೋಡಿ ಅಂದೆ, ನೋಡಿಲ್ಲ. ಬೇರೆ ಎಷ್ಟೋ ಉತ್ತಮ ವಿಚಾರ ಹೇಳಿದೆ, ನೋಡಲಿಲ್ಲ. ಇದನ್ನು ಯಾಕೆ ನೋಡಿದ್ರು ಅಂದರೆ ಜಗಳನೇ ಮೇನ್ ಆಗಿತ್ತು. ಅಂದರೆ ಇದೇನು ಓಪನ್ ಸೀಕ್ರೆಟಾ, ಓಪನ್ ಮ್ಯಾಟರಾ ಅಥವಾ ಸೀಕ್ರೆಟ್ ವಿಷಯನ? ನಾನು ನೋಡಿದ ಪ್ರಕಾರ ಬೇರೆಯವರ ಜಗಳ ನೋಡೋದೇ ಕೆಲವರಿಗೆ ಮಜಾ. ನನಗಂತೂ ಇಷ್ಟ ಇಲ್ಲ. ನಾನು ಜಗಳ ಮಾಡೋದು ಇಲ್ಲ. ಬೇಕಾದರೆ ಜೋರಾಗಿ ಒಂದು ಸಲ ಮಾತಾಡ್ತೀನಿ, ಗದರಿಸ್ತೀನಿ, ಆಮೇಲೆ ಮೌನವಾಗಿರ್ತೀನಿ. ಹೆಲ್ತಿ ಡಿಸ್ಕಷನ್ ಬೇಕಾದರೆ ಎಷ್ಟು ಬೇಕಾದರೂ ಮಾಡ್ತೀನಿ. ಚಿಂತನ ಮಂಥನ, ವಾದ ವಿವಾದ ಅದು ಜಗಳಕ್ಕೆ ತಿರುಗಬಾರದು. ನಗುತ್ತಾ ಮಾತಾಡ್ತಾನೆ ಕೆಲವೊಮ್ಮೆ ಜಗಳದಲ್ಲಿ ಅಂತ್ಯವಾಗಿ ಬಿಡುತ್ತೆ. ಅದಕ್ಕೆ ತಾನೇ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಗಾದೆ. ಮಾತು ಬಲ್ಲವ ಅಂದರೆ ಹೆಚ್ಚಾಗಿ ಮಾತಾಡ್ತಾರೆ ಅಂತ ಅಲ್ಲ. ಎಲ್ಲಿ ಎಷ್ಟು ಬೇಕೋ ಹೇಗೆ ಬೇಕೋ ಅಷ್ಟೇ ಮಾತಾಡಬೇಕು ಅಂತ. ಇಲ್ಲಾಂದರೆ ಚಿಕ್ಕ ವಿಷಯ ದೊಡ್ಡದಾಗಿ ಮಾರಾಮಾರಿಯಾಗಿ ಮರ್ಡರ್ ತನಕ ಬಂದಿರೋದು ನೋಡ್ತಾ ಇರ್ತೇವೆ ಟಿ ವಿಯಲ್ಲಿ ಅಲ್ಲಲ್ಲಿ. ಕೆಲವರು ಸುಮ್ಮನೆ ಕಾಲು ಕೆರೆದು ಜಗಳಕ್ಕೆ ಬರೋದು. ಜಗಳ ಬೇಡ, ಶಾಂತಿ ಬೇಕೆಂದವರು ಅಂಥವರನ್ನು ಮೊದಲೇ ಗುರ್ತಿಸಿ ದೂರ ಇಡೋದು ಒಳ್ಳೆಯದು. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಮೊದಲು ಹೇಳ್ತಿದ್ರು. ಈಗ ಮಲಗಿದ ತಕ್ಷಣ ಅಂತ ಹೇಳ್ಬೋದು. ಯಾಕಂದರೆ ಸಮಯ ಸಿಗುವುದೇ ಇಷ್ಟು ಮಾತಾಡೋಕ್ಕೆ. ಮಾತಾಡಿದಾಗ ಇಷ್ಟವಾಗದಿದ್ದರೆ ಮತ್ತೆ ಜಗಳ ಶುರುವಾಗೋದು. ಇಲ್ಲ, ಒಬ್ಬರು ಮೊಬೈಲ್ ನೋಡಿ ಟಿ ವಿ ನೋಡಿ ಕೂತ್ರೆ ಇನ್ನೊಬ್ಬರು ಸುಮ್ಮನಿದ್ರೆ ಸರಿ. ಇಲ್ಲಾಂದರೆ ಹಾಗೆಯೇ ಸುಮ್ಮನೆ ಜಗಳ. ಅದು ಮುಂದುವರೆದರೆ ಮತ್ತೆ 2 ದಿನ ಕೋಲ್ಡ್ ವಾರ್. ಯಾರಿಗೂ ನೆಮ್ಮದಿ ಇಲ್ಲ. ಕೋಪ ತಣ್ಣಗಾಗದಿದ್ದರೆ ಮಕ್ಕಳ ಮೇಲೆ ಪ್ರಹಾರ. ಮತ್ಯಾರು ಬಿಟ್ಟು ಸಿಗ್ತಾರೋ ಅವರ ಗ್ರಹಚಾರ. ಓ ಮೈ ಕೃಷ್ಣ, ಎಲ್ಲಿಂದೆಲ್ಲಿಗೆ ಬಂದೆ ನಾನು ಹೇಳಿದ್ದು ವ್ಯೂಸ್ ಜಾಸ್ತಿ ಬರುವ ವಿಷಯವಲ್ವೇ? ಆದರೂ ಹೇಳ್ತೀನಿ, ಜಗಳ ಬೇಡ. ಚಿಕ್ಕದಾಗಿ ಶುರುವಾಗಿದ್ದು ಎಲ್ಲಿಂದೆಲ್ಲಿಗೋ ಹೋಗಿಬಿಡುತ್ತೆ. ಈಗ ವೈಟಿ ವಿಷಯ ಹೇಳುವ. ನೋಡಿ, ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ? ಮತ್ತು ನಿಮಗೆಲ್ಲರಿಗೂ ಗೊತ್ತಿರಬಹುದು, ಈ ರೀತಿಯ ವಿಡಿಯೋಗಳಿಗೆ ಹೆಚ್ಚು ವ್ಯೂಸ್. ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು. ಇಂಥ ಒಂದು ನನ್ನ ಪೋಸ್ಟ್ಗೆ ಕಮೆಂಟ್ ಹಾಕಿದ್ದಕ್ಕೂ ಈ ವಿಡಿಯೋ ನೋಡ್ತಾ ಇರುವ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾನು ತಮಾಷೆ ಮಾಡಿದ್ದು. ನೀವು ನಿಜವಾಗಿಯೂ ನನ್ನ ಹಿತೈಷಿಗಳು, ನನಗೊತ್ತು. ಇಲ್ಲಿ ಎಷ್ಟು ನಂಬಿಕೆ ವಿಶ್ವಾಸ ಅಂತಂದರೆ, ಭಾಷೆ ಗೊತ್ತಿಲ್ಲದ ಕೆಲವರು ಬಂದು ನಾನು ಏನು ಪೋಸ್ಟ್ ಹಾಕಿದ್ರು, ಯಾವ ವಿಡಿಯೋ ಹಾಕಿದ್ರು ಬಂದು ಕಮೆಂಟ್ ಹಾಕೋದು. ಅವರಿಗೆಲ್ಲ ಅಷ್ಟು ನಂಬಿಕೆ ನಮ್ಮ ವಿಡಿಯೋ ಮೇಲೆ, ನಮ್ಮ ಚಾನಲ್ ಮೇಲೆ. ಒಳ್ಳೆಯದೇ ಇರುತ್ತೆ, ಕೆಟ್ಟದ್ದು ಯಾವುದೂ ಇರೋದಿಲ್ಲ ಅಂತ. ಬಟ್ ಸಾರಿ, ನನಗೆ ಈ ನಂಬಿಕೆ ಇಲ್ಲ. ನಾನು ಕಮೆಂಟ್ ಹಾಕಬೇಕಾದ್ರೆ ಫುಲ್ ವಿಡಿಯೋ ನೋಡಿನೇ ಹಾಕೋದು. ಗೊತ್ತಿಲ್ಲದ ಭಾಷೆಯಲ್ಲಿ ಏನಾದರೂ ಪೋಸ್ಟ್ ಮಾಡಿದರೆ ಕಮೆಂಟ್ ಹಾಕೋಕ್ಕೆ ಹಿಂದೆ ಮುಂದೆ ನೋಡ್ತೀನಿ. ಯಾರಿದು, ಯಾವ ಥರದ ವಿಡಿಯೋ ಇರುತ್ತೆ, ಇವರು ಯಾರು ಅಂತ ಆಮೇಲೇ ಕಮೆಂಟ್ ಹಾಕ್ತೀನಿ. ಇಲ್ಲ ಅಂದರೆ ಹಗಲು ಒಂಥರ ರಾತ್ರಿ ಒಂಥರ ಇರ್ತಾರೆ, ಅವರಿಗೆಲ್ಲ ಸಪೋರ್ಟ್ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಅದೇ ಹೆಂಗೆಂಗೋ ಇದ್ದರೆ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡುವ ಕರ್ಮ ನಮಗೆ ಯಾಕೆ ಅಲ್ವಾ? ಅದಿರಲಿ. ಈ ಒಬ್ಬರನ್ನು ಒಬ್ಬರು ಬೈದು ಹೀಯಾಳಿಸಿ ವಿಡಿಯೋ ಮಾಡ್ತಾರೆ. ನಿಜವಾಗಿ ಅವರಿಗೆ ಸಂಬಂಧ ಇದೆಯೋ? ಸುಮ್ಮನೆ ಒಬ್ಬರನ್ನು ಸೃಷ್ಟಿ ಮಾಡಿ ಅವರಿಗೆ ಬೈದು ಜನರಿಗೆ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರಲಿ ಅಂತಾನೋ ಗೊತ್ತಾಗ್ತಾ ಇಲ್ಲ. ಅಥವಾ ಒಬ್ರಿಗೊಬ್ಬರು ಮಾತಾಡಿಕೊಂಡು ನೀನು ಸ್ವಲ್ಪ ನನಗೆ ಬೈದು ಬಿಡು, ನಾನು ನಿನ್ನ ಜನ್ಮ ಸ್ವಲ್ಪ ಜಾಲಾಡಿಸಿ ಬಿಡ್ತೀನಿ ಅಂತ ಮೊದಲೇ ಡಿಸ್ಕಸ್ ಮಾಡಿ ವಿಡಿಯೋ ಮಾಡ್ತಾರೋ? ಮ್ಯಾಚ್ ಫಿಕ್ಸಿಂಗ್ ಥರ ಗೊತ್ತಾಗ್ತಾ ಇಲ್ಲ. ದೊಡ್ಡ ಫ್ಯಾಮಿಲಿ, ನನಗನ್ಸುತ್ತೆ ಅದು ಪಾಲಿಟಿಷಿಯನ್ ಫ್ಯಾಮಿಲಿ ಇರಬೇಕು. ಅದರಲ್ಲಿ ಅತ್ತಿಗೆ ನಾದಿನೇನೋ ಹೊರ್ಗಿತ್ತಿಯರೋ ಯೂಟ್ಯೂಬ್ ಚಾನಲ್ನಲ್ಲೇ ಜಗಳ. ಅಂದರೆ ಒಂದು ಸಲ ಅವರ ಬಗ್ಗೆ ಇವರು ಕೆಟ್ಟದಾಗಿ ಮಾತಾಡೋದು, ನೆಕ್ಸ್ಟು ಅವರು ಇವರ ಬಗ್ಗೆ ಮಾತಾಡೋದು. ನಾನೇನು ಯಾರು ಏನು ಅಂತ ತಿಳ್ಕೊಳ್ಳೋಕ್ಕೆ ಹೋಗಿಲ್ಲ. ನನಗೆ ಅಷ್ಟು ಟೈಮು ಇಲ್ಲ, ಪೇಷನ್ಸು ಇಲ್ಲ.
ಬಿಟ್ಬಿಟ್ಟೆ. ಆದರೆ ನಿಜವಾಗಿ ಒಬ್ರಿಗೊಬ್ಬರು ಇಷ್ಟ ಇಲ್ಲ ಅಂದರೆ ಮತ್ತೆ ಈ ಥರ ಮಾಡ್ತಾರಾ? ಅವರ ಬಗ್ಗೆ ಚಕಾರ ಎತ್ತಬಾರ್ದಲ್ವ? ನಾನು ಮೊದಲೇ ಒಂದು ಪೋಸ್ಟ್ ಹಾಕಿದ್ದೆ ಕೂಡ, ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಏನಿದು ಶತ್ರುಗಳ ಜೊತೆ ಆಟ, ಶತ್ರು ಆದ ಮೇಲೆ ಹೇಗೆ ಆಟ ಆಡೋಕ್ಕೆ ಒಪ್ಕೊಳ್ತಾರೆ ಅಂತ. ಇದೇ ರೀತಿ ಬೇರೆ ಬೇರೆ ಭಾಷೆಯವರು ನೋಡಿ ಒಬ್ಬೊಬ್ಬರೇ ಕಲಿತಾ ಇರ್ತಾರೆ. ಇದೇ ಥರ ನಾವು ಮಾಡೋಣ. ಒಬ್ರಿಗೊಬ್ಬರು ಮಾತಾಡಿಕೊಂಡು ವಿಡಿಯೋ ಮಾಡ್ತಾರೋ ಅಥವಾ ನಿಜವಾಗ್ಲೂ ಶತ್ರುತ್ವ ಇದೆಯಾ, ದ್ವೇಷ ಇದೆಯಾ ಒಂದು ಗೊತ್ತಾಗ್ತಾ ಇಲ್ಲ. ನಮಗೆ ಬೇಕಾಗಿಲ್ಲ ಬಿಡಿ, ಆದರೆ ಅದೇ ಸತ್ಯ ಅಂತ ಆಯ್ತಲ್ವ, ಅವರಿಗೆ ವ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇರುತ್ತೆ. ಇದೇ ವಿಷಯ, ಇಷ್ಟೇ ವಿಷಯ ನಮಗೂ ಬೇಡ, ನಿಮಗೂ ಬೇಡ. ನಾವು ಎಂದೆಂದಿಗೂ ನ್ಯಾಯವಾಗಿರೋಣ ಅಲ್ವಾ? ಇಷ್ಟೆಲ್ಲ ಕೇಳಿ ಕುಳಿತ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ನಮಸ್ಕಾರಗಳು. ರಾಧೆ ರಾಧೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ್ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅನ್ಯಾಯ ಹೆಚ್ಚಾದಷ್ಟು ಬೇಗ ನಮ್ಮಪ್ಪ ಬಂದು ಉಚ್ಚಾಟನೆ ಮಾಡ್ತಾನೆ ಹೇಳಿದ್ದಾನಲ್ವ, ಅಲ್ಲಿ ತನಕ ನಮ್ಮಂಥವರು ಎಷ್ಟು ರಿಪೇರಿ ಮಾಡೋಕ್ಕಾಗುತ್ತೋ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.